ಕರ್ನಾಟಕದಲ್ಲಿ ಈಗಾಗಲೇ ಮನವರಿಕೆ ಆಗಿದ್ದೇನಪ್ಪ ಅಂದರೆ ಕೇವಲ ಮೋದಿ ಮ್ಯಾಜಿಕ್ ಇಲ್ಲಿ ನಡೆಯುವುದಿಲ್ಲ, ಶಾರವರ ಜಾಣತನ ಚಾಣಕ್ಯತರ ಇಲ್ಲಿ ನಡೆಯುವುದಿಲ್ಲ, ಇಲ್ಲ ಹಿಂದುತ್ವ ಒಂದೇ ನಡೆಯುವುದಿಲ್ಲ ಅನ್ನೋದು ಕನ್ಫರ್ಮ್ ಆಗ್ಯದ. ಅವ್ರಿಗೆ ಎದುರಾಳಿ ಯಾರಪ್ಪ ಅಂದ್ರೆ ವಾಜಪೇಯಿ ಅಂತ ವ್ಯಕ್ತಿತ್ವಗಳಂಥ ವ್ಯಕ್ತಿ ಬೇಕು. ವಾಜಪೇಯಿ ಅವರಂತ ದೊಡ್ಡ ವ್ಯಕ್ತಿತ್ವ ಮತ್ತು ಬೇರೆ ಅಟ್ಲೀಸ್ಟ್ ಅವ್ರಿಗೆ ಕೆಲವು ಗುಣಗಳಾದರೂ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಯಡಿಯೂರಪ್ಪನವರು ಅಂತೇಳಿ. ಸ್ವತಃ ವಾಜಪೇಯಿ ಅವರಿದ್ದಾಗ ಅಂದ್ಕೊಂಡಿದ್ರು ಇವರು ಕರ್ನಾಟಕವನ್ನು ಆಳ್ತಾರೆ ಅಂತೇಳಿ. ಅಂದ್ರೆ ಅಷ್ಟು ಮಟ್ಟಿಗೆ ವಾಜಪೇಯಿ ಅವರ ಪ್ರಭಾವ ಇವ್ರ ಮೇಲೆ. ಇವರಲ್ಲಿ ಹಿಂದೂ ಮುಸ್ಲಿಂ ಮುಸ್ಲಿಂ ವಿರೋಧಿ ಭಾವಗಳು ಇರಬೇಕಿಲ್ಲ ಅಂತಲ್ಲ, ಆದರೆ ಅವ್ರನ್ನೆಲ್ಲರೂ ವಾಜಪೇಯಿಯವರ ಹಾಗೆ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಅದ. ಮುಂದೆ ಅದೇ ಕಾಲಕ್ಕೆ ಅತಿಯಾದಂಥ ಹಿಂದುತ್ವ, ಅತಿ ಮುಸ್ಲಿಂ ವಿರೋಧಿ ಇವ್ಯಾವು ಇಲ್ಲ ಇಲ್ಲಿ. ಮತ್ತು ಕರ್ನಾಟಕದ ಜನ ಇದನ್ನು ವಿರೋಧಿಸ್ತಾ ಬಂದಿದ್ದಾರೆ. ಜಾತ್ಯತೀತವಾಗಿ ಬೆಳೆದಂಥ ಜನ ಇವರು. ಇಂಥವ್ರಿಗೆ ಯೋಗ್ಯ ವ್ಯಕ್ತಿ ಯಾರಿದ್ದರೆ ಅವರು BJPಯಲ್ಲಿ ಯಡಿಯೂರಪ್ಪನವ್ರು. ಅವ್ರು ಅದಕ್ಕೆ ಅಧಿಕಾರಕ್ಕೆ ತೊಗೊಂಬಂದರು. ಆದರೂ ಪೂರ್ಣ ಪ್ರಮಾಣದಿಲ್ಲ, 105 ಗೆಲ್ಲಬೇಕಾದ್ರೆ ಸಾಕಷ್ಟು ಆಗಿತ್ತು ಅವ್ರಿಗೆ. ಮತ್ತೇನೋ ಕಾಂಗ್ರೆಸ್ ಹೊಡೆದ್ರು, ಕಮಲ್ ಆಪ್ರೇಷನ್ ಮಾಡಿದರು, ಮತ್ತೇನು ಮಾಡಿದ್ರು, 2 ಸಲ CM ಆದರು. ಅವರಿಂದ ಎಷ್ಟು ಪ್ರಗತಿ ಆದರೂ ಇಲ್ಲ ಮತ್ತು ಚರ್ಚೆ ಬೇರೆ. ಬಟ್ ಕಾಂಗ್ರೆಸ್ಸಿಗೆ ಪ್ರಬಲವಾದ ವ್ಯಕ್ತಿ ಪ್ರತಿಸ್ಪರ್ಧಿ BJPಯಲ್ಲಿ ಯಾರಾದರೂ ಇದ್ದರೆ ಅವ್ರು ಯಡಿಯೂರಪ್ಪನವರು. ಇವತ್ತು ಹೈಕಮಾಂಡ್ಗೂ ಮನವರಿಕೆ ಆಗ್ಯದ. ಯತ್ನಾಳ್ ಸಾಕಷ್ಟು ಪ್ರಯತ್ನ ಮಾಡಿದರು, ಏನೋ ಮಾಡಿದರು, ಸಾಕಷ್ಟು ಇನ್ನೂ ಆದರೂ ಮಾಡ್ತಾನೆ ಇದ್ದಾರೆ. ಬ್ಲ್ಯಾಕ್ ಮೇಲ್ ರೂಪದಲ್ಲೇ ನಾವು JCB ಮಾಡ್ತೀನಿ, JCB ತರ್ತೀನಿ, ಮಾಡ್ತೀನಿ ಅಂತ ಹೇಳ್ತಾ ಅಡ್ಡಾಡ್ತಾ ಇರ್ತಾರೆ. ಆದರೆ ಅವು ಯಾವೂ ಅಷ್ಟು ಅಂದ್ಕೊಂಡ್ರೆ ಸುಲಭ ಇಲ್ಲ. ಯಾಕಂದ್ರೆ ಹಿಂದುತ್ವದ ಟ್ರಂಪ್ ಕಾರ್ಡ್ ಏನಿದ್ರೆ ಅದು RSS ಅದು, ಅವ್ರದ್ದು. ಅದು ಆ ಪೇಟೆಂಟ್ ಏನಾರು ಇದ್ರು ಅದ್ರದ್ದು RSS. ಹೀಗಾಗಿ